ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಬಾಳೆ ಎಲೆಯಲ್ಲಿ ಫಿಶ್ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಪ್ಲೇಟ್ನಲ್ಲಿ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಉಪ್ಪು ತಗೊಂಡಿದ್ದೇನೆ, ಚಿಟಿಕೆ ಅರಿಶಿಣವನ್ನು ತಗೊಂಡಿದ್ದೇನೆ. ಇದು ಅರ್ಧ ಕೆಜಿ ಬಾಂಗ್ಡಾ ಫಿಶ್ಗೆ ನಾನು ಮಸಾಲವನ್ನು ರೆಡಿ ಮಾಡ್ಕೊತಿದ್ದೇನೆ. ಇಲ್ಲಿ ಒಂದು 4-5 ಚಮಚದಷ್ಟು ಅಚ್ಕಾರದ ಪುಡಿನೂ ತಗೊತಿದ್ದೇನೆ, ಅಂದರೆ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊತಿದ್ದೇನೆ. ಜೊತೆಗೆ ನಾನು 1/4 ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ಕೊತಿದ್ದೇನೆ ಮತ್ತು ಒಂದು ಅರ್ಧ ಚಮಚದಷ್ಟು ಅವಿಜೆ ಜೀರಿಗೆ ಪುಡಿನೂ ಹಾಕ್ಕೊತಿದ್ದೇನೆ. ನೀವು ಲಿಂಬೆಹಣ್ಣು ಹಾಕಿದರೆ ವಿನಿಗರ್ ಹಾಕಬೇಕಂತಿಲ್ಲ, ಆಪ್ಷನಲ್ ಫ್ರೆಂಡ್ಸ್. ವಿನಿಗರ್ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಮಸಾಲವನ್ನು ರೆಡಿ ಮಾಡ್ಕೋಬೇಕು. ನೀರಾಗಿ ಮಾಡ್ಕೋಬಾರ್ದು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಸಾಲವನ್ನು ರೆಡಿ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಬಾಂಗ್ಡಾ ಫಿಶನ್ನು ಹಾಕ್ಕೊತಿದ್ದೇನೆ. ಇಲ್ಲಿ ಬಾಂಗ್ಡಾ ಫಿಶ್ ಸ್ವಲ್ಪ ಸಣ್ಣದಿರುವುದರಿಂದ ಅದಕ್ಕೆ ಮಧ್ಯಕ್ಕೆ ಒಂದೇ ಕಟ್ ಮಾರ್ಕನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವೇನಾದರೂ ದೊಡ್ಡ ಬಾಂಗ್ಡಾ ಫಿಶ್ ತೊಗೊಂಡು ಒಂದು 2-3 ಕಟ್ ಮಾರ್ಕ್ ಆದರೂ ಹಾಕ್ಕೋಬೇಕು. ಈ ರೀತಿ ಬಾಂಗ್ಡಾ ಫಿಶನ್ನಿಟ್ಟು ಅದಕ್ಕೆ ಚೆನ್ನಾಗಿ ಮಸಾಲವನ್ನು ಎಲ್ಲ ಕಡೆ ತಾಗುವಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಮಸಾಲ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಟೈಮ್ ಇದ್ದರೆ 1 ಗಂಟೆ ಆದರೂ ಅದನ್ನು ಮಸಾಲ ಜೊತೆ ಬಿಟ್ಬಿಡ್ಬೋದು. ನಾನೊಂದು 30 ನಿಮಿಷ ಅಷ್ಟೇ ಅದನ್ನು ಮಸಾಲ ಜೊತೆ ಮಿಕ್ಸ್ ಮಾಡಿ ಬಿಡ್ತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಒಳಗೆ ಹೊರಗೆ ಎಲ್ಲ ಕಡೆ ಮಸಾಲವನ್ನು ಹಚ್ಚಬೇಕು ಫ್ರೆಂಡ್ಸ್. ಈಗ ಈ ರೀತಿ ಮಸಾಲವನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಬಿಡ್ತಿದ್ದೇನೆ. ಈಗ ಅರ್ಧ ಗಂಟೆ ಆದಮೇಲೆ ಒಂದು ಬಾಳೆ ಎಲೆ ತಗೊಂಡಿದ್ದೇನೆ. ಬಾಳೆ ಎಲೆ ಸ್ವಲ್ಪ ಫ್ರೆಶ್ ಇಲ್ಲ ಫ್ರೆಂಡ್ಸ್, ಆದರೂ ಪರವಾಗಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ ಮೇಲೆ ಮಧ್ಯದಲ್ಲಿ ಫಿಶ್ ಇಟ್ಟು ಮಸಾಲವನ್ನು ಅದರ ಮೇಲೇ ಹಚ್ಕೋಬೇಕು. ನಾವೇನಾದರೂ ಮಸಾಲ ಸಮೇತ ತವಾದಲ್ಲಿ ಫ್ರೈ ಮಾಡಿದರೆ ತವಕ್ಕೆ ಮಸಾಲ ಅಂಟ್ಕೊಳ್ಳುತ್ತೆ. ಆದರೆ ಈ ಮೆಥಡ್ನಲ್ಲಿ ನಾವು ಫಿಶ್ ಮಸಾಲ ಮಾಡಿದರೆ ಖಂಡಿತವಾಗಲೂ ಈ ಫಿಶ್ ಮೇಲೇ ಮಸಾಲ ಇರುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಮಡಿಚಿ ಬಾಳೆ ಎಲೆ ದಾರದಲ್ಲೇ ನಾನು ಕಟ್ಕೊತೇನೆ. ಪ್ಲಾಸ್ಟಿಕ್ ದಾರ ಏನಾದರೂ ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನಾನು ಮಾತ್ರ ಬಾಳೆ ಎಲೆ ದಾರನೇ ಇದಕ್ಕೆ ಯೂಸ್ ಮಾಡ್ಕೊತಿದ್ದೇನೆ. ಈ ರೀತಿ ನೀಟಾಗಿ ಕಟ್ಕೋಬೇಕು. ಈಗ ಇನ್ನೊಂದು ಫಿಶನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊತಿದ್ದೇನೆ. ನೀವು ಬೇರೆ ಬೇರೆ ಫಿಶ್ ಫ್ರೈ ತಿಂದಿರ್ಬೋದು. ಈ ಮೆಥಡಲ್ಲೂ ಒಂದು ಸಲ ಫಿಶ್ ಫ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ಫಿಶ್ ಫ್ರೈ ಮಾಡುವುದರಿಂದ ಭಾಳ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಈ ರೀತಿ ಮಸಾಲವನ್ನು ಕೂಡ ಅದರ ಮೇಲೆ ಹಚ್ತಿದ್ದೇನೆ. ನಾನು ಮಾಡೋ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಕಬ್ಬಿಣದ ಕಾವಲಿನ ನಾನು ಆವಾಗಲೇ ಬಿಸಿ ಆಗೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕ್ಕೊತಿದ್ದೀನಿ. ಆದರೆ ನಾನು ಹಾಕಿರೋ ಎಣ್ಣೆ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಅಷ್ಟು ಎಣ್ಣೆ ಹಾಕ್ಕೋಬೇಡಿ, ಅಷ್ಟು ಎಣ್ಣೆ ಬೇಡ. ಅದೇನು ಭಾಳ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ. ಇದು ಭಾಳ ಆಯಿತು. ಇಷ್ಟು ಎಣ್ಣೆ ಬೇಡ. 1-1.5 ಚಮಚದಷ್ಟು ಎಣ್ಣೆ ಹಾಕಿದರೆ ಸಾಕು. ಅದರಲ್ಲೂ ನಾನ್ ಸ್ಟಿಕ್ ಅಂದರೆ ಅಷ್ಟು ಎಣ್ಣೆನೂ ಬೇಡ ಫ್ರೆಂಡ್ಸ್. ಈಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು 5-10 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ನಾನು ಒಂದು 5 ನಿಮಿಷ ಇದನ್ನು ಈ ರೀತಿ ಬಿಡ್ತಿದ್ದೇನೆ ಫ್ರೆಂಡ್ಸ್. ಒಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ಇದನ್ನು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಒಂದು ಸಲ ಮಗುಚಿ ಹಾಕ್ತಿದ್ದೇನೆ ನಾನು. ಇದೇ ರೀತಿ ಒಂದು 2-3 ಸಲ ನಾವು ಮಗುಚಿ ಹಾಕ್ತಾನೆ ಇರಬೇಕು. ಯಾಕಂದರೆ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಅಂತ ನಾನು ಇದನ್ನು ಮಗುಚಿ ಹಾಕ್ತಿದ್ದೇನೆ ಫ್ರೆಂಡ್ಸ್.
ಇಷ್ಟು ಎಣ್ಣೆ ಹಾಕಬಾರ್ದಿತ್ತು, ಯಾಕಂದರೆ ಅದಕ್ಕೋಸ್ಕರ ಎಣ್ಣೆ ನಾವು ಸ್ವಲ್ಪ ಸಿಡಿದಂಗೆ ಆಗ್ತಿದೆ. ಅದಕ್ಕೋಸ್ಕರ ಇಷ್ಟು ಎಣ್ಣೆಯನ್ನು ನೀವು ಮಾತ್ರ ಹಾಕ್ಕೋಬೇಡಿ. ಈಗ ಮತ್ತೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಒಂದು 2-3 ಸಲ ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ಈ ರೀತಿ ಫಿಶ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಅದರಲ್ಲಿ ಎಕ್ಸ್ಟ್ರಾ ಇರುವಂಥ ಎಣ್ಣೆಯನ್ನು ತೆಗೆದಿದ್ದೇನೆ ಫ್ರೆಂಡ್ಸ್. ಅದೇನು ಎಣ್ಣೆನ ಹೀರ್ಕೊಂಡಿಲ್ಲ. ಈಗ ನಾವು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಫಿಶನ್ನು ತೆಗೆದು ನೋಡೋಣ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಒಂದು ಪ್ಲೇಟಿಗೆ ಒಂದು ಫಿಶನ್ನು ತೆಗೆದು ತೋರಿಸ್ತಿದ್ದೇನೆ ಯಾವ ರೀತಿ ಫ್ರೈ ಆಗಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಹೇಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.